ಯಾವತ್ತು ಇಂದು 77ನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರೇ ಹಾಗೂ ಈ ದೇಶದ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸೈನಿಕ ಬಂಧುಗಳೇ, ಇವತ್ತು ಇಡೀ ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಭಾಳ ಸಂತೋಷದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಏನು ಬ್ರಿಟಿಷರ ಒಂದು ಸಂಕೋಲೆಯಿಂದ ಬಿಡಿಸಿಕೊಂಡ ನಂತರ 530 ಸಣ್ಣ ಸಣ್ಣ ಸಂಸ್ಥಾನಗಳ ಅಡಿಯಲ್ಲಿ ಹಂಚಿ ಹೋಗಿರ್ತಕ್ಕಂಥ ಭಾರತವನ್ನು ಒಂದು ಭಾಷಾವಾರ ರಾಜ್ಯಗಳನ್ನು ರಚನೆ ಮಾಡಿ ಆ ರಾಜ್ಯಗಳ ಒಂದು ಘನವಾಗಿ ಇವತ್ತು ಬೇರೆ ಬೇರೆ ರಾಜ್ಯಗಳ ಒಂದು ಗುಂಪನ್ನು ಸಂವಿಧಾನಾತ್ಮಕವಾಗಿ ಒಪ್ಪಿಕೊಂಡಿರ್ತಕ್ಕಂಥ ದಿನವನ್ನು ಗಣರಾಜ್ಯ ದಿನವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಈ ಭಾರತದ ಒಂದು ಅಭೂತಪೂರ್ವವಾದಂಥ ಸಂವಿಧಾನವನ್ನು ನಾವು ಗೌರವಪೂರ್ವಕವಾಗಿ ಆ ಸಂವಿಧಾನದ ಪ್ರತಿಯೊಂದು ಆಶಯಗಳನ್ನು ಜಾರಿಗೆ ತರುವಲ್ಲಿ ಈ ದೇಶದ ಪ್ರತಿ ನಾಗರಿಕರು ಕೂಡ ಕಟಿಬದ್ಧರಾಗಿ ನಿಲ್ಲಬೇಕಾಗಿದೆ. ಯಾಕಂದರೆ ಇವತ್ತಿನ ದಿನದಲ್ಲಿ ಸಂವಿಧಾನ ರಚನೆ ಆದ ನಂತರದಲ್ಲಿ ದೇಶದ ಹಲವಾರು ಬೆಳವಣಿಗೆಗಳ ಹಂತದಲ್ಲಿ ಇವತ್ತು ಇನ್ನೂ ರಾಜ್ಯಗಳ ನಡುವೆ ಇರ್ತಕ್ಕಂಥ ಹಲವಾರು ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಒಂದು ಏಕ ಭಾವನೆಯನ್ನು ಹೊಂದಿ ನಾವು ಇಡೀ ಜಗತ್ತಿನಲ್ಲಿ ಭಾರತ ಒಂದು ದೊಡ್ಡ ಗಣರಾಜ್ಯ ಅನ್ನುವಂಥದ್ದು ತೋರಿಸಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಅಂಥ ಒಂದು ಗಣರಾಜ್ಯೋತ್ಸವವನ್ನು ನಾವು ಭಾಳ ಅಭೂತಪೂರ್ವ ಆಚರಣೆ ಮಾಡುವ ಮೂಲಕ ನಾಡಿನ ಸಮಸ್ತ ರೈತರಿಗೆ, ನಾಗರಿಕರಿಗೆ ಹಾಗೂ ದೇಶದ ರಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ಈ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ತಾಯಿ ಭಾರತಿಯು ಕರೆಯುತ್ತಲಿಗಳು